ನಾಳೆ ಸಿದ್ದರಾಮಯ್ಯ ರಾಜೀನಾಮೆ. ಇವತ್ತು ಕೊನೆಯ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಿದ್ದಾರೆ. ವಿಧಾನಸೌಧದಲ್ಲಿ ನೆಹರು ಪುಣ್ಯ ಸ್ಮರಣೆಯಲ್ಲಿ ಸಿದ್ದರಾಮಯ್ಯನವರ ಭಾಗಿ. ಈಗ ತಾನೇ ರಿಯಾಕ್ಷನ್ ಕೊಟ್ಟಿದ್ದನ್ನ ಗಮನಿಸಿದ್ರೆ ನೆಹರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ತದನಂತರದಲ್ಲಿ ಮಾಧ್ಯಮಗಳ ಮುಂದೆ ಬಂದ್ರು. ಬಟ್ ನೆಹರು ಅವರ ಕೊಡುಗೆಯನ್ನ ಪ್ರಸ್ತಾಪ ಮಾಡಿದ್ರು ಬಿಟ್ರೆ ಹೈಕಮಾಂಡ್ ಭೇಟಿ ಆದ್ರಿ ಸರ್, ಸಭೆ ಆಯ್ತು, ನಿಜ ರಾಜೀನಾಮೆ ಕೊಡ್ತೀರಾ ನೀವು ಅಂತ ಕೇಳಿದ್ರೆ ನೋ ಆನ್ಸರ್, ನಾಳೆ ಮಾತಾಡ್ತೀನಿ, ನಾಳೆ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ ಅನ್ನೋ ರೀತಿಯಲ್ಲೇ ಸಿದ್ದರಾಮಯ್ಯನವರು ಎಕ್ಸಿಟ್ ಆಗಿದ್ದನ್ನ ಗಮನಿಸಿದ್ವಿ. ಅಲ್ಲಿಗೆ ನಾಳೆ ಸಿದ್ದರಾಮಯ್ಯನವರ ರಾಜೀನಾಮೆ ಇರೋದು ಪಕ್ಕ, ಆ ರೀತಿನೇ ಅವರ ರಿಯಾಕ್ಷನ್ ಇರೋದು. ಇವತ್ತು ಕೊನೆಯ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಿದ್ದಾರೆ. ವಿಧಾನಸೌಧದಲ್ಲಿ ನೆಹರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ತದನಂತರದಲ್ಲಿ ಅದೇ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಭಾಗಿಯಾಗ್ತಾ ಇದೆ. ಇದು ಕೊನೆಯ ಕಾರ್ಯಕ್ರಮ ಸಿಎಂ ಆಗಿ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾಳೆ ಸಿದ್ದರಾಮಯ್ಯ ರಾಜೀನಾಮೆ. ಸಿಎಂ ಮುಖದಲ್ಲಿ ಬೇಸರ ನೋಡೋದಕ್ಕೆ ಸಿಗ್ತಾ ಇದೆ. ಅವ್ರ ಮುಖ ಅಷ್ಟು ಚಾರ್ಮಲ್ ಇಲ್ಲ, ಮುಗುಳ್ನಗೆನೂ ಇಲ್ಲ. ನಾಯಕತ್ವ ಬದಲಾವಣೆ ಬಗ್ಗೆ ತುಟಿ ಬಿಚ್ಚಿಲ್ಲ ಸಿದ್ದರಾಮಯ್ಯನವರು. ನೋ ಆನ್ಸರ್, ಭಾರಿ ಬೇಸರದಲ್ಲೇ ಮಾತನಾಡಿ ಹೊರಟಿದ್ದಾರೆ ಸಿದ್ದರಾಮಯ್ಯ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಕ್ತು. ಈಗ ತಾನೇ ಅವರ ರಿಯಾಕ್ಷನ್. ರಾಜೀನಾಮೆ ಬಗ್ಗೆ ಒಂದೇ ಒಂದು ಮಾತನಾಡ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಬಹಿರಂಗವಾಗಿ. ನಾಳೆ ಮಾತಾಡ್ತೀನಿ ಅಂದ್ರು. ನಾಳೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳಿದ್ರು ಪತ್ರಕರ್ತರು. ಸರ್ ಹೈಕಮಾಂಡ್ ಭೇಟಿ ಆದ್ರಿ, ಏನಾಯ್ತು ಸರ್ ಅಂತ ಕೇಳಿದ್ರೆ ನೋ ಆನ್ಸರ್, ರಿಯಾಕ್ಷನ್ ಕೊಡ್ಲಿಲ್ಲ. ನಾಳೆ ಮಾತಾಡ್ತೀನಿ ಬಿಡಿ ಅಂತ ಹೊರಟರು. ಅಲ್ಲಿಗೆ ಪಕ್ಕಾ ಆಗಿದೆ ಅವರ ರಾಜೀನಾಮೆ. ನಾಳೆಯೇ ಅವರ ರಾಜೀನಾಮೆ ಅಧಿಕೃತವಾಗಿ ರಾಜ್ಯಪಾಲರ ಕೈ ಸೇರುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ಅವರ ಮುಖ ಚಹರೆ ಕೂಡ ಹಂಗೆ ಇದೆ, ಬಹಳ ಬೇಸರದಲ್ಲಿ, ಬಹಳ ನೋವಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು. ಹಂಗಂತ ಹೈಕಮಾಂಡ್ ಅವ್ರಿಗೆ ಬೇಸರ ಮಾಡಿದೆ, ಇನ್ನೇನೋ ಸಮಸ್ಯೆ ಮಾಡಿ ಎಕ್ಸಿಟ್ ಮಾಡಿಸ್ತಿದೆ ಅಂತ ಅಲ್ಲ. ಯಾರಿಗೇ ಆಗ್ಲಿ ಇಷ್ಟು ವರ್ಷಗಳ ಕಾಲ ಅಧಿಕಾರವನ್ನ ನಡೆಸಿದವರು ಅಧಿಕಾರದಿಂದ ಹಿಂದೆ ಸರಿಬೇಕು ಅಂದಾಗ ಆಬ್ವಿಯಸ್ಲಿ ಬೇಸರ ಇದ್ದೇ ಇರುತ್ತೆ. ಆ ರೀತಿ ಬೇಸರ ನೋಡೋದಕ್ಕೆ ಸಿಗ್ತಾ ಇದೆ ಬಿಟ್ರೆ ಇನ್ನೇನೋ ಕೆಟ್ಟದಾಗಿ ಅವರ ಎಕ್ಸಿಟ್ ಆಗ್ತಾ ಇದೆ ಅಂತ ಅಲ್ಲ. ಹಾಗಾಗಿ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ನಾಳೆ ಸುದ್ದಿಗೋಷ್ಠಿ ಮಾಡಿದಾಗ ಯಾವ ರೀತಿ ಕ್ಲಾರಿಟಿ ಕೊಡ್ತಾರೆ, ಏನ್ ಮಾತಾಡ್ತಾರೆ, ಯಾವ ಸಂದೇಶವನ್ನ ರಾಜ್ಯದ ಜನರಿಗೆ ಕೊಡ್ತಾರೆ, ಇದು ಕುತೂಹಲ ಇರೋದು. ಬೇಸರ ಆಗಿದೆಯಾ, ಸ್ಮೂತ್ ಆಗಿ ಎಕ್ಸಿಟ್ ಆಗ್ತಾ ಇದೆಯಾ ಅನ್ನುವಂಥ ಸ್ಪಷ್ಟ ಚಿತ್ರಣ ನಾಳೆ ಸಿಕ್ಕಿಬಿಡುತ್ತೆ ಅವ್ರು ಮಾತನಾಡೋ ಹೊತ್ತಲ್ಲಿ. ಸೊ ಈ ಕ್ಷಣಕ್ಕೂ ಕೂಡ ಮೌನವಾಗಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಹೋಗ್ತಾ ಬರ್ತಾ ಎಲ್ಲೂ ಕೂಡ ರಿಯಾಕ್ಷನ್ಗಳನ್ನ ಕೊಡದೆ ಹೋಗ್ತಾ ಇರೋದನ್ನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಸ್ವಲ್ಪ ಮಟ್ಟಿಗೆ ಬೇಸರ ಅವ್ರನ್ನ ಕಾಡ್ತಾ ಇದೆ ಎಕ್ಸಿಟ್ ಆಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ಗಮನಿಸಬೇಕು. Sir, anything on price rise? Sir. ಈಗ ಸಚಿವ ಆಕಾಂಕ್ಷಿಗಳು ಕೂಡ ತುಂಬಾ ಜನ ಇದ್ದಾರೆ. ಶಾಸಕ ಡಿಕೆ ಸರ್ ಸರ್ ಇಟ್ ಸೀಮ್ಸ್ ದಟ್ ಡಿಸಿಷನ್ ಹ್ಯಾಸ್ ಬೀನ್ ಡೆಫರ್ಡ್ ಸರ್. Sir, anything on price rise? Sir. ಈಗ ಸಚಿವ ಆಕಾಂಕ್ಷಿಗಳು ಕೂಡ ತುಂಬಾ ಜನ ಇದ್ದಾರೆ. ಶಾಸಕ ಡಿಕೆ ಸರ್ ಸರ್ ಇಟ್ ಸೀಮ್ಸ್ ದಟ್ ಡಿಸಿಷನ್ ಹ್ಯಾಸ್ ಬೀನ್ ಡೆಫರ್ಡ್ ಸರ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಒಂದು ಅರ್ಥ ಆಗಿದ್ದೇನೆಂದ್ರೆ ಸಂಪುಟದ ಸಹೋದ್ಯೋಗಿಗಳಾದಿಯಾಗಿ ಸಿಎಂ ಡಿಸಿಎಂ ಆದಿಯಾಗಿ ಯಾರು ಕೂಡ ಅಲ್ಲಿ ಏನ್ ಚರ್ಚೆ ಆಯ್ತು, ಏನ್ ನಿರ್ಧಾರಗಳಾಗಿದೆ ಅಂತ ಓಪನ್ ಅಪ್ ಆಗಿ ಹೇಳ್ತಾನೆ ಇಲ್ಲ, ಬಹಳ ಗೌಪ್ಯತೆ ಕಾಪಾಡ್ಕೊಳ್ತಿದ್ದಾರೆ. ಅದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ರಿಯಾಕ್ಷನ್ ನೋಡ್ತಾ ಇದ್ರೆ ಸ್ವಲ್ಪ ಬೇಸರಗೊಂಡಿದ್ದಾರೆ ಅನ್ನೋದು ಅವ್ರ ಮುಖ ನೋಡಿದಾಗ ಅರ್ಥ ಆಗ್ತಾ ಇದೆ. ಈ ಬೇಸರ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಈಗ ಎಕ್ಸಿಟ್ ಆಗ್ತಾ ಇರುವಂತಹ ಬೇಸರನ ಅಥವಾ ಏನಾದ್ರೂ ಆಗಿರಬಹುದಾ, ಈ ಪ್ರಶ್ನೆ ಕಾಡ್ತಾ ಇದೆ ಸಿಎಂ ಅವ್ರನ್ನ ನೋಡ್ತಾ ಇದ್ದಂಗೆ. ಏನ್ ಹೇಳ್ತೀರಿ ಶ್ರುತಿ? ನಿನ್ನೆ ರಾಹುಲ್ ಗಾಂಧಿ ಅವರ ಸಭೆ ಆದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಬಂದಾಗ ಏನು ಹೇಳಿದ್ರು, ಯಾವ ರೀತಿಯಾಗಿ ಅವರು ಆ್ಯಕ್ಟ್ ಮಾಡಿದ್ರು ಅನ್ನೋದನ್ನು ಕೂಡ ನೀವು ನೋಡಿರ್ಬೋದು. ಅದೇ ರೀತಿ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಅದೇ ರೀತಿಯಾದಂಥ ಒಂದು ಮೌನಕ್ಕೆ ಜಾರಿದ್ದಾರೆ. ಅಂದರೆ ನಿನ್ನೆ ರಾಹುಲ್ ಗಾಂಧಿ ಅವರ ಸಭೆಯಲ್ಲಿ ಸ್ಪಷ್ಟವಾದಂಥ ಒಂದು ಸೂಚನೆಯನ್ನು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ನಾವು 4 ಗೋಡೆಗಳ ಮಧ್ಯೆ ಕೂತು ಚರ್ಚೆ ಆಗಿರುವಂಥದ್ದು ಎಲ್ಲೂ ಕೂಡ ಬಹಿರಂಗ ಆಗಬಾರ್ದು, ಯಾರೂ ಕೂಡ ಬಹಿರಂಗವಾಗಿ ಮಾತಾಡಬಾರ್ದು, ಮಾಧ್ಯಮಗಳ ಮುಂದೆ ಹೋಗಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರ ಹಿನ್ನೆಲೆಯಲ್ಲೇ ಅತ್ತ ದೆಹಲಿಯಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಧ್ಯಮಗಳ ಬಳಿ ಬಂದು ಮಾತಾಡ್ತಾ ಇಲ್ಲ. ಇತ್ತ ಸಿದ್ದರಾಮಯ್ಯ ಅವರು ಕೂಡ ಮಾಧ್ಯಮಗಳ ಬಳಿ
ಬಂದು ಯಾವುದೇ ವಿಚಾರಗಳನ್ನು ಕೂಡ ಮಾತಾಡ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಅವರು ಬಹುತೇಕ ನಾಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಒಂದು ಸಮಯವೂ ಕೂಡ ನಿಗದಿ ಆಗಿದೆ. ನಾಳೆ 10:30 ಬಳಿಕ ಯಾವುದೇ ಕ್ಷಣದಲ್ಲಿ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಕೊಡ್ತಾರೆ. ಅಂದರೆ ಇವತ್ತು ಸಿದ್ದರಾಮಯ್ಯ ಅವರು CM ಆಗಿ ಕೊನೆಯ ಕಾರ್ಯಕ್ರಮವನ್ನು ವಿಧಾನಸೌಧದಲ್ಲಿ ನೆಹರು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಪುಷ್ಪಾರ್ಚನೆಯನ್ನು ಮಾಡಿದ ಬಳಿಕ ಮಾಧ್ಯಮಗಳ ಮುಂದೆ ಬಂದರು. ಬಹುತೇಕ ಎಲ್ಲರೂ ಕೂಡ ಇದ್ದಿದ್ದೇನು ಅಂತ ಹೇಳಿದ್ರೆ, ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅಂಗಳದಲ್ಲಿ ಆದಂತಹ ಮಾತುಕತೆ ಸಿದ್ದರಾಮಯ್ಯವರು ಅಷ್ಟು ಸುಲಭವಾಗಿ ಒಪ್ಪಿದ್ರೆ ಈ ಎಲ್ಲ ಪ್ರಶ್ನೆಗಳು ಕೂಡ ಮಾಧ್ಯಮದ ಪ್ರತಿನಿಧಿಗಳ ತಲೆಯಲ್ಲಿ ಓಡ್ತಾ ಇದ್ವು. ಆದರೆ ಸಿದ್ದರಾಮಯ್ಯವರು ಇದ್ಯಾವುದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಸ್ಪಷ್ಟವಾಗಿ ಸಿದ್ದರಾಮಯ್ಯವರ ಮುಖಭಾವನೆಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ, ನಿನ್ನೆ ಹೈಕಮಾಂಡ್ ಮುಂದೆ ನಡೆದಂತಹ ಸಭೆಯಲ್ಲಿ ಸಿದ್ದರಾಮಯ್ಯವರು ಫುಲ್ ಅಪ್ಸೆಟ್ ಆಗಿದ್ದಾರಂತ. ಸಭೆ ಆದ ಬಳಿಕ ಅಪ್ಸೆಟ್ ಆಗಿದ್ದಾರಂತ. ರಾಜೀನಾಮೆ ಯಾವಾಗ ಕೊಡಿ ಅಂತ ಸೂಚನೆ ಬಂತು ಆ ಕ್ಷಣದಿಂದಲೂ ಕೂಡ ಈ ಕ್ಷಣದವರೆಗೂ ಅವರ ಮುಖದ ಭಾವನೆಗಳಲ್ಲಿ ಯಾವುದೇ ಬದಲಾವಣೆಗಳು ಕೂಡ ಆಗಿಲ್ಲ. ಇವತ್ತು ಕೂಡ ಅವರು ಧ್ವನಿನೂ ಕೂಡ ಏರಿಕೆ ಮಾಡಿ ಮಾತನಾಡಿಲ್ಲ. ಅದೇ ರೀತಿ ಅವರ ಫೇಸಲ್ಲಿ ಆ ರೀತಿಯಾದಂಥ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರಿಗೆ ಅಸಮಾಧಾನ, ಅತೃಪ್ತಿ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ 1-2 ದಿನ ನನಗೆ ಸಮಯ ಬೇಕು ಅಂತ ಕೇಳಿರಬಹುದು. ನಾಳೆ ಅಧಿಕೃತವಾಗಿ ಸಿದ್ದರಾಮಯ್ಯವರೇ ಹೇಳಿದ್ದಾರೆ, ಸುದ್ದಿಗೋಷ್ಠಿಯನ್ನು ಮಾಡಿ ಹಲವು ವಿಚಾರಗಳನ್ನು ಹಂಚ್ಕೊಳ್ತೀನಿ ಅಂತ. ಆ ಸುದ್ದಿಗೋಷ್ಠಿ ಭಾಳಷ್ಟು ಕುತೂಹಲಕಾರಿ ಆಗಿರುವಂಥದ್ದು. ನಾಳೆ ಸಿದ್ದರಾಮಯ್ಯ ಆ ಸುದ್ದಿಗೋಷ್ಠಿಯಲ್ಲಿ ಯಾವ ವಿಚಾರಗಳನ್ನು ಹೇಳ್ತಾರೆ, ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಏನು ಹೇಳಿದೆ, ನಾನು ಯಾವ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ಒಂದು ವೇಳೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಪಾಸಿಟಿವ್ ಆಗೋ ರೀತಿಯಲ್ಲಿ ಹೇಳ್ತಾರೆ, ಬಹುತೇಕ ಪಾಸಿಟಿವ್ ಆಗೋ ರೀತಿಯಲ್ಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿನ್ನೆನೇ ಇವರನ್ನು ಇಂಡೋರ್ ಮೀಟಿಂಗ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಬಾಯಿಗೆ ಪ್ಲಾಸ್ಟರ್ ಹಾಕಿದಂತೆ ಕಾಣಿಸ್ತಾ ಇದೆ ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು DK ಶಿವಕುಮಾರ್ ಅವರು. ಹೀಗಾಗಿ ಅವರ ದೆಹಲಿಯಲ್ಲಿ ಹಾಕಿದಂಥ ಆ ಪ್ಲಾಸ್ಟರ್ ಈ ಕ್ಷಣದವರೆಗೂ ಕೂಡ DK ಶಿವಕುಮಾರ್ ಅವರು ಬಿಚ್ಚಿಟ್ಟಿಲ್ಲ, ಸಿದ್ದರಾಮಯ್ಯ ಅವರು ಕೂಡ ಬಿಚ್ಚಿಟ್ಟಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾವಭಾವಗಳ ಮೂಲಕ ಮಾತನಾಡ್ತಾ ಇದ್ದಾರೆ. ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಅದೇ ಮಾಡಿರುವಂಥದ್ದು. ಬೆಳಗ್ಗೆ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹಲವು ಶಾಸಕರು ಮತ್ತು ಸಚಿವರು ಹೋದಾಗಲೂ ಕೂಡ ಹೆಚ್ಚಾಗಿ ಮಾತನಾಡಿಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಹಲವು ಶಾಸಕರು ಮತ್ತು ಸಚಿವರು ಬೇರೆ ಬೇರೆ ವಿಚಾರಗಳ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಗಮನ ಸೆಳೆದರೂ ಕೂಡ ಆ ಬಗ್ಗೆನೂ ಕೂಡ ಆಸಕ್ತಿ ತೋರಿಸ್ತಿಲ್ಲ ಅನ್ನುವಂಥದ್ದು. ಹೀಗಾಗಿ ಒಟ್ಟಾರೆ ನಿನ್ನೆ ಆದಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ 6 ಗಂಟೆಯಿಂದ ಈ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯ ಅವರು ಫುಲ್ ಅಪ್ಸೆಟ್ ಮೂಡಲೇ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರೇನು ಸಂತೋಷದಿಂದ ರಾಜೀನಾಮೆಯನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಈ ಮುಖಾನ ಗೊತ್ತಾಗ್ತಾ ಇದೆ. ಸೌಖ್ಯ. ಓಕೆ ಮಾರುತಿ, ಎನಿವೆ ಬಟ್ ಈ ರೀತಿ ಬೇಸರ, ಅಸಮಾಧಾನಗಳು ಇಫ್ ಸಪೋಸ್ ಸಿದ್ದರಾಮಯ್ಯನವರಿಗೆ ಇದ್ರೆ ಅದು ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್. DK ಶಿವಕುಮಾರ್ ಅವರ ಹಾದಿ ಕೂಡ ಆಗ ಸುಲಭ ಆಗಿರಲ್ಲ ಅಂತ ಮತ್ತೆ ಸವಾಲುಗಳು, ಅದನ್ನ ಫೇಸ್ ಮಾಡೋದಕ್ಕೆ ಪಕ್ಷ ಸಿದ್ಧ ಆಗುತ್ತಾ, DK ಶಿವಕುಮಾರ್ ಅವರು ಸಿದ್ಧರಾಗಬೇಕಾ, ಎಕ್ಸಾಕ್ಟ್ಲಿ ಏನು ಬೆಳವಣಿಗೆ ಆಗಬಹುದು ಇಫ್ ಸಪೋಸ್ ಸಿದ್ದರಾಮಯ್ಯನವರು ಬಹಳ ಖುಷಿಯಾಗಿ ಎಕ್ಸಿಟ್ ಆಗದೆ ಹೋದ್ರೆ, ಅಸಮಾಧಾನಗೊಂಡು ಎಕ್ಸಿಟ್ ಆದ್ರೆ ಏನು ಕತೆ ಅಂತ ಪಕ್ಷದ್ದು? ಇಲ್ಲ, ಸಿದ್ದರಾಮಯ್ಯ ಅವರು ಈಗ ರಾಜೀನಾಮೆ ಕೊಡ್ತಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಇದರಲ್ಲಿ ಯಾವುದೇ ಡೌಟು ಕೂಡ ಇಲ್ಲ. ಆದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಷ್ಟೇ ಅಷ್ಟು ಸುಲಭವಾಗಿ ಸರ್ಕಾರ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಅವಕಾಶಗಳು ಸಿಗ್ತವೆ ಅಂತ ನನಗೆ ಈ ಕ್ಷಣದಲ್ಲಿ ಅನ್ನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಮುಖದ ಚರ್ಯೆಗಳನ್ನು ನೋಡಿದ್ರೆ, ಸಿದ್ದರಾಮಯ್ಯ ಅವರ ಹಾವಭಾವಗಳನ್ನು ನೋಡಿದ್ರೆ, ಸಿದ್ದರಾಮಯ್ಯ ಅವರು ಏನು ಷರತ್ತುಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಆ ಎಲ್ಲ ಷರತ್ತುಗಳು ಕೂಡ ಪೂರೈಕೆ ಆಗದೇ ಇದ್ದರೆ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಏನು ಬೇಕಿದ್ರೂ ಕೂಡ ಆಟ ಆಗ್ಬೋದು. ಜೊತೆಗೆ DK ಶಿವಕುಮಾರ್ ಅವರ ಕೈಯಲ್ಲಿರುವಂತಹ KPCC ಅಧ್ಯಕ್ಷ ಸ್ಥಾನವನ್ನು ಕೂಡ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ತಮ್ಮ ಸಿದ್ದರಾಮಯ್ಯ ಅವರ ಆಪ್ತರೇ KPCC ಅಧ್ಯಕ್ಷರಾಗ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಮಟ್ಟದಲ್ಲೂ ಕೂಡ DK ಶಿವಕುಮಾರ್ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ 3-4 DCM ಹುದ್ದೆಗಳು ಸೃಷ್ಟಿ ಆಗಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿರುವಂಥದ್ದು. 4 DCM ಹುದ್ದೆಗಳು ಸೃಷ್ಟಿ ಆಗಿದ್ದೇ ಆದರೆ ಬಹುತೇಕ ಆ 4 DCM ಹುದ್ದೆಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತರೇ ಕೂತ್ಕೊಳ್ತಾರೆ. ಅದರಲ್ಲಿ ಪರಮೇಶ್ವರ್ ಅವರಾಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಯತೀಂದ್ರ ಅವರಾಗಿರ್ಬೋದು, ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮತ್ತೊಬ್ಬರು ಯಾರೇ MB ಪಾಟೀಲ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಬಹುತೇಕ ಸಿದ್ದರಾಮಯ್ಯ ಅವರ ಪಟಾಲಮಲ್ಲಿ ಗುರುತಿಸ್ಕೊಂಡಿರುವಂಥವ್ರೆ. ಬೈ ಚಾನ್ಸ್ ಪರಮೇಶ್ವರ್ ಅವರನ್ನು ಹೊರತುಪಡಿಸಿ, ಮಹದೇವಪ್ಪ ಅವರನ್ನು ಹೊರತುಪಡಿಸಿ, ಪ್ರಿಯಾಂಕಾ ಖರ್ಗೆ ಅವರನ್ನು DCM ಸ್ಥಾನದಲ್ಲಿ ಕೂರಿಸಿದ್ದಾದರೆ
ಅದು ಡಿ ಕೆ ಶಿವಕುಮಾರ್ ಅವರ ಚಾನ್ಸ್ ಅಂತಲೇ ಹೇಳ್ಬೋದು. AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಚಾನ್ಸ್ ಆಗುತ್ತೆ. ಹೀಗಾಗಿ DCM ಹುದ್ದೆಗಳಲ್ಲೂ ಸಿದ್ದರಾಮಯ್ಯ ಅವರ ಸೂಚಿಸಿದವರು ಇರ್ತಾರೆ, KPCCಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಸೂಚಿಸಿದವರು ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ಸುಲಭವಾಗಿ ಈ ರಥವನ್ನು ಎಳ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಅದಾದ ಬಳಿಕ ಏನು ಅಂತ ಹೇಳಿದ್ರೆ, ಈಗ ನಾಡಿದ್ದು ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡ ಬಳಿಕ ಶುಕ್ರವಾರ ಪ್ರಮಾಣ ಪದಗ್ರಹಣ ಆದ ಬಳಿಕ ಸಂಪುಟ ಪುನರಚನೆ ಸಮಯದಲ್ಲೂ ಕೂಡ ಒಂದಷ್ಟು ಅಗ್ಗಜಗ್ಗಾಟಗಳು ಆಗ್ಬೋದು. ಡಿ ಕೆ ಶಿವಕುಮಾರ್ ಇಂಥವ್ರು ಬೇಕು ಅಂತ ಹೇಳ್ಬೋದು, ಸಿದ್ದರಾಮಯ್ಯ ಅವರು ಇಂಥವ್ರು ಬೇಡ ಅಂತ ಹೇಳ್ಬೋದು. ಈ ವಿಚಾರಗಳು ಕೂಡ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಜೊತೆಗೆ ಯಾವುದಾದ್ರೂ ಒಂದು ಸರ್ಕಾರ ಸುಗಮವಾಗಿ ನಡೀಬೇಕಂದ್ರೆ ಒಬ್ಬರು ನಿರ್ಧಾರ ತೆಗೆದುಕೊಂಡ್ರೆ ಅದು ಭಾಳಷ್ಟು ಸುಗಮವಾಗಿ ನಡೆಯುತ್ತೆ. ಸಿದ್ದರಾಮಯ್ಯ ಅವರಿಗೆ ಆ ಅವಕಾಶ 2013ರಿಂದ 2018ರವರೆಗೂ ಕೂಡ ಇತ್ತು. ಯಡಿಯೂರಪ್ಪ ಅವ್ರಿಗೂ ಕೂಡ DCM ಹುದ್ದೆಗಳು. ಈಗ ಬಿಜೆಪಿಯಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು CM ಆದ್ರೂ ಕೂಡ ಯಡಿಯೂರಪ್ಪನವರು ಶಾಡೋ CM ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಯಾವುದೇ ಕೆಲಸ ಕಾರ್ಯ ಆಗಬೇಕು ಅಂದ್ರೆ ಸಚಿವರಾಗ್ಲಿ ಶಾಸಕರಾಗ್ಲಿ ಮೊದಲು ಹೋಗ್ತಾ ಇದ್ದಿದೆ ಯಡಿಯೂರಪ್ಪನವರ ಮನೆಗೆ, ಅವರಿಂದ ಲಾಬಿಗಳಾಗ್ತಾ ಇತ್ತು ಅಂತ. ಆಸ್ ಇಟ್ ಈಸ್ ಕಾಂಗ್ರೆಸ್ನಲ್ಲೂ ಕೂಡ ಹಂಗೆ ಆಗುತ್ತಾ ಅನ್ನೋದು ಕುತೂಹಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಹೇಳಿದವರೇ DCM ಹುದ್ದೆಯಲ್ಲಿ ಇರ್ತಾರೆ, KPCC ಅಧ್ಯಕ್ಷರಾಗಿರ್ತಾರೆ ಅಂತ ಅಂದ್ರೆ ಒಂದ್ ರೀತಿ ಶಾಡೋ CM ಕೆಲಸ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಸಿದ್ದರಾಮಯ್ಯನವರು ಅಂತ ಮುಂದಿನ ದಿನಗಳಲ್ಲಿ. ಇಲ್ಲ, ಆ ಶಾಡೋ CM ರೀತಿಯಲ್ಲಿ ಇರಬೇಕು ಅನ್ನೋ ಸರ್ಕಸ್ಸೇ ಸಿದ್ದರಾಮಯ್ಯ ಅವ್ರದ್ದು. ಆದರೆ ಸಿದ್ದರಾಮಯ್ಯ 3 ವರ್ಷಗಳ ಕಾಲ ಕನಕಪುರದ ಬಂಡೆಯನ್ನು ಎಷ್ಟು ಗುಮ್ಮಬೇಕೋ ಅಷ್ಟು ಗುಮ್ಮಿದೆ ಈ ಟಗರು. ಈಗ ಡಿ ಕೆ ಶಿವಕುಮಾರ್ ಅವರ ಅವಧಿ, ಡಿ ಕೆ ಶಿವಕುಮಾರ್ ಅವರ ಒಂದು ಸಮಯ. ಹೀಗಾಗಿ ಸಿದ್ದರಾಮಯ್ಯ ಎಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಪ್ಪೋದಿಲ್ಲ. ಜೊತೆಗೆ ಒಂದು ಸಲ CM ಆಗಿ ಪದಗ್ರಹಣ ಆದ ಬಳಿಕ ಕ್ಯಾಬಿನೆಟ್ ತಮ್ಮ ಹಿಡಿತಕ್ಕೆ ಪಡ್ಕೊಂಡ ಬಳಿಕ ಆಮೇಲೆ ಆ ಸ್ಥಾನದಲ್ಲಿ ಕೂತ್ಕೊಂಡಿರುವಂಥವರು ಆ ಸ್ಥಾನ ಆ ಎಲ್ಲವನ್ನು ಕೂಡ ಮಾಡಿಸುತ್ತೆ. ಅಂದರೆ ಆ ಸ್ಥಾನಕ್ಕೆ ಅಷ್ಟು ಗೌರವವೂ ಸಿಗುತ್ತೆ. ಆ ಸ್ಥಾನದಲ್ಲಿ ಕೂತ್ಕೊಂಡ ಬಳಿಕ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ನಾವು ಯಾವ ರೀತಿಯಾಗಿ ನೋಡ್ತಾ ಇದ್ದೀವೋ ಆ ರೀತಿಯಾಗಿ ಇರೋದಿಲ್ಲ. ಅದು ಬದಲಾವಣೆಗಳು ಆಗ್ತವೆ, ಅದು ಸಹಜ. ಅದು ಸ್ಥಾನದ ಲಕ್ಷಣಗಳು ಅಂತ ನಾವೇನು ಕರಿತೀವಿ ಅದು ಆಗುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಅವತ್ತು ಯಡಿಯೂರಪ್ಪ ಅವರು ಇದ್ದಂತೆ ಬೊಮ್ಮಾಯಿ ಹೇಳಿದ್ದೆಲ್ಲ ಮಾಡ್ತಿದ್ರು ಅಂತ ಹೇಳಿದ್ರೆ ಅವತ್ತು ಬೊಮ್ಮಾಯೇ ಬೇರೆ, ಈಗ ಆ ಸ್ಥಾನದಲ್ಲಿ ಕೂತ್ಕೊತಾ ಇರೋರು ಡಿ ಕೆ ಶಿವಕುಮಾರ್ ಅವರು ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಕ್ಕೆ ಎಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲದಕ್ಕೂ ಹೂಗುಟ್ಟುವಂತಹ ಲಕ್ಷಣಗಳು ನನಗಂತೂ ಕಾಣಿಸೋದಿಲ್ಲ. ಯಾಕಂತ ಹೇಳಿದ್ರೆ 3 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಭಾಳಷ್ಟು ವಿಚಾರಗಳಲ್ಲಿ ಸಿದ್ದರಾಮಯ್ಯ ಅವರು, ನಾವು ಟಗರು ಅಂತ ಏನು ಕರಿತೀವಿ, ಇದು ಅವಾಗವಾಗ ಅವರನ್ನು ಗುಮ್ಮುವಂಥ ಒಂದು ಕೆಲಸ ಮಾಡಿದೆ. ಹೀಗಾಗಿ ಅದು ಕೂಡ ಈಗ ಕನಕಪುರ ಬಂಡೆಗೂ ಕೂಡ ಈಗ ಸಮಯ ಬಂದಿದೆ. ಈಗ ಟಗರು ಗುಮ್ಮೋದಕ್ಕೆ ಹೋದರೆ ಅದು ಕಷ್ಟ ಆಗೋದು ಬಂಡೆಗೇನು ಆಗೋದಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಆಗುತ್ತೆ. ನಾನು ಇದೊಂದು ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಕ್ಕೆಲ್ಲದಕ್ಕೂ ಕೂಡ ಎಸ್ ಅಂತ ಹೇಳೋದಿಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಹೇಳಿದ್ದೆಲ್ಲವನ್ನೂ ಕೂಡ ತಿರಸ್ಕಾರ ಮಾಡೋದಿಲ್ಲ. ಯಾವುದನ್ನು ಮಾಡಬೇಕೋ ಅದನ್ನು ಮಾಡ್ಬೋದು. ಆಯ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದೇ ಆಗಿರುತ್ತೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.